ಇಡೀ ಬದುಕಲ್ಲಿ ಒಂಟಿ ಜಂಟಿ ಅನ್ನೋದು ಸರ್ವೇಸಾಮಾನ್ಯ. ಒಂಟಿ ಅನ್ನೋದು ಕಾಲೇಜ್ ದಿನಗಳು. ಸೊ ಮದುವೆ ಆಗೋವರೆಗೂ ಒಂಟಿ ಇದ್ದೇ ಇರ್ತಾರೆ. ಜಂಟಿ ಆದಮೇಲೆ ಇಡೀ ಜೀವನನೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಕಾಲೇಜ್ ಟೈಮಲ್ಲಿ ನೀವು ಡೇಟಿಂಗೇ ಮಾಡಿಲ್ಲ, ಒಂಟಿಯಾಗೇ ಇದ್ರಿ. ಒಂದು ಪಾರ್ಟ್ ಆಫ್ ಲೈಫು. ಅದ್ರ ಆಚೆಗೆ ಅದಾದ್ಮೇಲೆ ನೋ ಕಮೆಂಟ್ಸ್. ನಮ್ಮನ್ನ ಮಾತ್ರ ಸಿಕ್ಕಾಕ್ಸ್ತಾರೆ, ನಾವು ಪ್ರಶ್ನೆ ಕೇಳಿದಾಗ ಮಾತ್ರ ನೋ ಕಮೆಂಟ್ಸ್ ಅಂತಾರೆ. ಅದ್ರ ಆಚೆಗೆ ಸೊ ನಿಮಗೆಲ್ಲೋ ಒಂದು ಕಡೆ ಒಂಟಿ ಜಂಟಿ ಅನ್ನೋದು ಮುಳುವಾಯ್ತಾ ಅನ್ನೋದು ಮನೆಯಿಂದ ಹೊರ ಬರಲಿಕ್ಕೆ? ನೋ ಕಮೆಂಟ್ಸ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಇಲ್ಲ, ಜಂಟಿ ನನ್ನ ಕೇಳಿದ್ರೆ ಅದು ನೆಗೆಟಿವೇ ಆಯಿತು. ಆ ಕಾನ್ಸೆಪ್ಟೇ ಒಂದು ತಂಡವನ್ನು ಸ್ಟ್ರಾಂಗ್ ಆಗಿ ಒಂದು ತಂಡವನ್ನು ಚಾಲೆಂಜಸ್ಸಲ್ಲಿ ಮುಳುಗಿಸೋ ಹಾಗೆ ಇದ್ದಿದ್ದು. ಆ ಕಾನ್ಸೆಪ್ಟ್ ಇದ್ದಿದೆ, ಇವರಿಗೆ ಪವರ್ ಕೊಡ್ತೀವಿ, ಇವರಿಗೆ ಯೂನಿಟಿ ಏಕತೆ ಕೊಡ್ತೀವಿ. ಪವರ್ ಇಲ್ಲದೆ ಇವ್ರು ಹೆಂಗೆ ಆಡ್ತಾರೆ, ಪವರ್ ಇಟ್ಕೊಂಡು ಇವ್ರು ಹೇಗೆ ಆಡ್ತಾರೆ ಅಂತ ನೋಡೋದು. ಆದರೆ ಏನಾಯಿತು ಅಂದರೆ, ಇಷ್ಟು ವರ್ಷ ಯಾವ ನಿರ್ಧಾರಕ್ಕೂ ಯಾರ ಅಪ್ಪಣಿನೂ ಕೇಳದೆ ಬದುಕಿದಂಥ ನಮ್ಮಂಥವ್ರು ತುಂಬ ಜನ ಜಂಟಿಗಳಲ್ಲಿದ್ದರು. ನಾವು ನಮ್ಮ ಡಿಸಿಷನ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ತೊಗೊಳ್ಳೋ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ನಮ್ಮ ಇಂಡಿವಿಜುವಾಲಿಟಿನೇ ಕಾಣಿಸಲ್ಲ. ನಾವು ಬಿಗ್ ಬಾಸ್ ಕೊಟ್ಟಂಥ ಪಾತ್ರವಾಗಿ ಕಾಣಿಸಿದ್ವೇ ಹೊರತು ವ್ಯಕ್ತಿಯಾಗಿ ಕಾಣಿಸ್ಲಿಲ್ಲ. ಸೊ ಸೇವಕಿಯಾಗಿ 2 ವಾರ ಕಳೆದುಬಿಟ್ಟಿದೆ. ಹಾಗಾಗಿ ಒಂದು ಬೇಜಾರೇನೆಂದರೆ, ಆಟ ಆಡಿ ವ್ಯಕ್ತಿತ್ವನ ತೋರಿಸಿ ಜನಕ್ಕೆ ಇಷ್ಟ ಆಗದೆ ಹೊರಗೆ ಬಂದಿದ್ದಿದ್ರೆ ಓಕೆ, ಪ್ರಯತ್ನ ಪಟ್ಟಿದ್ದೀನಿ, ಜನರ ನಿರ್ಧಾರವೇ ಅಂತಿಮ ಅಂತ ಒಪ್ಕೊಂಡು ಬರ್ಬೋದಾಗಿತ್ತು. ಆದರೆ ಆಟನೇ ಶುರು ಆಗಿರಲಿಲ್ಲ, ಜನರು ನೀನು ಹೋಗು ಅಂತ ಡಿಕ್ಲೇರು ಮಾಡಿರಲಿಲ್ಲ. ಏಕೆಂದರೆ ಹೊರಗೆ ಬಂದ ಮೇಲೆ ಎಲ್ಲರೂ ಹೇಳಿದ್ದು ಅನ್ಫೇರ್ ಡಿಸಿಷನ್ ಅಂತಾನೆ. ಹಾಗಾಗಿ ನಿರ್ಧಾರ ನನ್ನ ಕೈಲಿರಲಿಲ್ಲ. ಜಡ್ಜ್ಮೆಂಟ್ ಆಲ್ರೆಡಿ ಪಾಸ್ ಆಗಿಬಿಟ್ಟಿದೆ. ಅದನ್ನು ಫೈಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಎನ್ನುವಂಥದ್ದು ವ್ಯಕ್ತಿತ್ವದ ಆಟ. ಸೊ ಇದನ್ನೆಲ್ಲ ಒಂದು ಕಡೆ ದುರುಪಯೋಗ ಪಡಿಸ್ಕೊಂಡು ವೈಯಕ್ತಿಕ ಆಟವಾಗಿ ತಗೊಂಡ್ರೆ ಕೆಲವರೆಲ್ಲ ಎನ್ನುವಂಥದ್ದು ಚರ್ಚೆ ಇದೆ. ತಗೊಳ್ತಾರೆ. ಯಾಕಂದರೆ ಅಲ್ಲಿ ನೀವು ಉಳ್ಕೋಬೇಕು ಅಂದರೆ ಒಳ್ಳೆಯವರಾಗಿದ್ದರೆ ಉಳ್ಕೊಳ್ಳೋದಕ್ಕಾಗಲ್ಲ. ಒಳ್ಳೆಯವರಾಗಿದ್ದರೆ ನೋಡಿ ಇಲ್ಲಿ ಬಂದು ಕೂತ್ಕೋತೀವಿ. ಸೊ ಅಲ್ಲಿ ಕೆಲವೊಬ್ಬರು ಎಮೋಷನ್ನ ಇಟ್ಕೊಂಡು ಅವ್ರ ವ್ಯಕ್ತಿತ್ವನ ಪೋರ್ಟ್ರೇ ಮಾಡ್ಕೋತಾರೆ. ಕೆಲವೊಬ್ಬರು ಅವ್ರಿಗಿರೋ ಟ್ಯಾಲೆಂಟ್ನ ಇಟ್ಕೊಂಡು, ಮೇ ಬಿ ಒಬ್ಬರು ಡ್ಯಾನ್ಸರ್ ಆದರೆ ಡ್ಯಾನ್ಸ್ನ ಮೂಲಕ, ಕಮಿಡಿಯನ್ ಆದರೆ ಕಾಮಿಡಿನ ಮೂಲಕ, ಸ್ಪೋರ್ಟ್ಸ್ಮನ್ ಆದರೆ ಅವರು ಟಾಸ್ಕ್ನ ಗೆಲ್ಲೋದ್ರ ಮೂಲಕ ಅವ್ರ ವ್ಯಕ್ತಿತ್ವ ಅಥವಾ ಅವ್ರ ಸ್ಟ್ರೆಂತ್ನ ಜನಕ್ಕೆ ಇಂಟ್ರಡ್ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಅವರಿಗೆ ಮಾತೇ ಆಸ್ತಿ ಆಗಿರೋದ್ರಿಂದ, ಮಾತೇ ಅವ್ರ ಶಕ್ತಿ ಆಗಿರೋದ್ರಿಂದ ನಾನು ಮಾಡೋದೆಲ್ಲ ಸರಿ ಅಂದ್ಕೊಂಡು, ಆಡೋ ಮಾತೆಲ್ಲ ಸರಿ ಅಂದ್ಕೊಂಡು ಆ ಭರದಲ್ಲಿ ಸಾಕ್ತಾ ಇರ್ತಾರೆ. ಬಿಸಿ ಮುಟ್ಟಿಸ್ದೇ ಇದ್ದರೆ ಪವರ್ ಸಿಕ್ಕ ಮೇಲೆ ಅವರಿಗೆ ಹೇಳ್ತಾರಲ್ಲ, ರಾಜ ರಾಣಿ ಆಗೋದು ಜನರ ನಿರ್ಧಾರ ಬಂದ ಮೇಲೆ, ಜನರು ಅವ್ರನ್ನ ಪಟ್ಟಕ್ಕೇರಿಸಿದ ಮೇಲೆ. ಪಟ್ಟಕ್ಕೇರಿದೆ ಅಂತ ಎಲ್ಲಿಂದ ಬಂದೆ ಅನ್ನೋದನ್ನ ಮರಿಬಾರ್ದಲ್ವ. ಅದನ್ನು ಮರ್ತ್ಬಿಟ್ಟಿದ್ದಾರೆ ಕೆಲವೊಬ್ಬರು. ಅದನ್ನು ತಟ್ಟಿ ಹೇಳೋದಕ್ಕೆ ಗುರುಗಳು ಇದ್ದಾರೆ. ಸೊ ಸರಿ ಹೋಗುತ್ತೆ. ಸೊ ಅಶ್ವಿನಿ ಗೌಡ ಅವರು ಮನೇಲಿ ಒಂದಷ್ಟು ಚರ್ಚೆ ಆಗ್ತಿರೋದು ಅಶ್ವಿನಿ ಗೌಡ ಅವರು. ಸೊ ಅವರೇ ಹೈಲೈಟಾಗಿ ಕಾಣ್ತಿದ್ದಾರೆ ಎನ್ನುವಂಥದ್ದು. ಎಲ್ಲೋ ಒಂದು ಕಡೆ ನಾನು ಅನ್ನೋದು ಜಾಸ್ತಿ ಇದೆಯಾ ಅಶ್ವಿನಿ ಗೌಡ ಅವರಿಗೆಲ್ಲ ಮನೇಲಿ? ಫಾಲ್ಸ್ ಈಗೋ ಇದೆ. ನಾನು ಅನ್ನೋದು ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ. ನನಗೂ ಇತ್ತು, ಬೇರೆಯವ್ರಿಗೂ ಇದೆ. ಯಾಕಂದರೆ ನಾವು ಬಂದಿರೋದೇ ನಮ್ಮನ್ನು ಜನರಿಗೆ ತೋರಿಸೋದಕ್ಕೋಸ್ಕರ, ಬೇರೆಯವ್ರನ್ನ ಫೈನಲಿಸ್ಟ್ ಮಾಡಿಸೋದಕ್ಕೆ, ಬೇರೆಯವ್ರನ್ನ ಗೆಲ್ಸೋದಕ್ಕೋಸ್ಕರ ಅಲ್ಲ, ನಾವು ಗೆಲ್ಲೋದಕ್ಕೋಸ್ಕರ. ಇಲ್ಲಾಂದರೆ ಎಲ್ಲರನ್ನೂ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ಆಟ ಆಡ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತಲ್ಲ. ಬಟ್ ಆ ನನ್ನತನದ ಜೊತೆಗೆ ಬೇರೆಯವ್ರಿಗೋಸ್ಕರ ನಾವೇನು ಮಾಡ್ತೀವಿ, ಏನನ್ನು ತ್ಯಾಗ ಮಾಡ್ತೀವಿ, ಏನಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹೋರಾಟಗಾರ್ತಿ ಅಂತ ಹೆಸರಿಟ್ಕೊಂಡಿದ್ದ ಮಾತ್ರಕ್ಕೆ ಪ್ರತಿಯೊಬ್ಬರು ಹೋರಾಟಗಾರ್ತಿ ಆಗೋದಿಲ್ಲ. ವೈಯಕ್ತಿಕವಾಗಿ ನಂಗೆ ಅವರು ಗೊತ್ತಿಲ್ಲ, ಇದನ್ನು ನಾನು ಪರ್ಸ್ನಲಾಗಿ ಹೇಳ್ತಿಲ್ಲ, ಅದು ಅವ್ರ ಡೈಲಾಗೆ. ವೈಯಕ್ತಿಕವಾಗಿ ಯಾರು ಗೊತ್ತಿಲ್ಲ. ಅಲ್ಲಿ ಹೋಗಿರೋದೇ ಆಟ ಆಡೋದಕ್ಕೆ. ಅಲ್ಲಿ ಹುಟ್ಟುವಂಥ ಸಂದರ್ಭಗಳನ್ನ, ಸಿಚುಯೇಷನ್ಗಳನ್ನು ನಾವು ಹೇಗೆ ತೊಗೋತೀವಿ, ಹೇಗೆ ಅದನ್ನು ಸವಾಲಾಗಿ ತೊಗೊಂಡು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಒಂದು ಸತಿ ನೀವು ಲೀಡರ್ ಆಗ್ತೀರಾ, ಓಕೆ ಏನೋ ಮಾಡ್ತಿದ್ದಾರೆ ಮಾಡಲಿ ಬಿಡು ಅಂತ ಬಿಡ್ಬೋದು. 2 ಸತಿ ನೀವು ಲೀಡರ್ ಆಗ್ತೀರಾ, ಯಾಕೋ ಓವರ್ ಆಯ್ತಲ್ಲ ಅನಿಸುತ್ತೆ. ಬಟ್ ನಾನೇ ಲೀಡರ್ ಅಂತೀರಾ, ಅಲ್ಲಿ ಯಾರಿಗೂ ಯಾವ ಲೀಡರ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಜಸ್ಟ್ ಅಶ್ವಿನಿ ಗೌಡ,
ಅವ್ರ ಜಾಗದಲ್ಲಿ ಆ ವರ್ತನೆಯಲ್ಲಿ ಯಾರೇ ಇದ್ದಿದ್ರೂ ಒಪಿನಿಯನ್ ಇದೆ ಆಗಿರಬಹುದು. ವ್ಯಕ್ತಿ ಅಶ್ವಿನಿ ಗೌಡ ಆಗಿದ್ದಾರೆ ಅಷ್ಟೇ. ಅದೇ ವ್ಯಕ್ತಿತ್ವ ಬೇರೆ ಯಾರಲ್ಲೂ ಇದ್ದಿದ್ರು ಯಾರಿಗೂ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ನಾನು ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟ ಮಾಡ್ತೀನಿ, ಸೊ ಒಂದಷ್ಟು ಮಹಿಳೆಯರ ಪರ ಧ್ವನಿ ಹತ್ತೀನಿ ಅನ್ನುವಂಥದ್ದು. ಯಾವ ಮಹಿಳೆ ಬಂದು ಕೇಳಿದ್ರು ನಿಮಗೆ? ನಮ್ಮದೇ ಧ್ವನಿ ಇದೆ, ನಾವು ಮಾತಾಡ್ತೀವಿ, ನನಗೆ ಬೇಕಾ, ನನಗೆ ವಿಚಾರಗಳನ್ನ ಹೇಳಬೇಕಾ, ನನ್ನದೇ ಆದಂತಹ ಸ್ವಂತಿಕೆ ಇದೆ, ನನ್ನದೇ ಆದಂಥ ಮಾತಿದೆ, ಹೇಳೋ ರೀತಿ ಇದೆ, ಅದನ್ನು ನಾನು ಹೇಳ್ತೀನಿ. ನನಗೆ ಹೋರಾಟ ಮಾಡ್ಬೇಕನ್ನಿಸ್ತಾ, ಪ್ರಪಂಚದ ವಿರುದ್ಧನೇ ಹೋರಾಟ ಮಾಡ್ಬೇಕನ್ನಿಸ್ತಾ ನಿಂತ್ಕೊಂಡು ಕಿರುಚ್ತೀನಿ. ಯಾವ ಅಲ್ಲಿ ಹೊರಗಡೆ ನನಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಯಾವ ಮಹಿಳೆಗೂ ಯಾವ ಪಾರ್ಟಿಸಿಪೆಂಟ್ಗೂ ಅವರ ಅಗತ್ಯ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಧ್ವನಿ ಜೋರಿದ್ದರೆ ಸೊ ಒಂದಷ್ಟು ವಾಯ್ಸ್ ರೈಸ್ ಮಾಡ್ತಾ ಇದ್ರೆ ಅವಾಗ ಲಾಂಗ್ ಜರ್ನಿ ಇರುತ್ತಾ ಅಂಥವ್ರಿಗೆ? ಇವಾಗೇನೋ ಹಾಗೆ ಅನಿಸ್ತಿದೆ. ಬಿಕಾಸ್ ನಾವು ತುಂಬ ಕಾನ್ವರ್ಸೇಷನ್ಸ್ ಅಂತೂ ಮಾಡಿದ್ದೀವಿ, ತುಂಬ ವಿಚಾರಗಳನ್ನ ಮಾತಾಡಿದ್ದೀವಿ, ತುಂಬ ಪರ್ಸ್ನಲ್ ಜೀವನದ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ, ಮತ್ತು ಟಾಸ್ಕ್ ವಿಚಾರ ಮಾತಾಡಿದ್ದೀವಿ, ಮನೆಯಲ್ಲಿ ಒಪಿನಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀವಿ. ಏರು ಧ್ವನಿಯಲ್ಲಾಗಿಲ್ಲ, ಜಗಳವಾಗಿ ಆಗಿಲ್ಲ, ಒಂದು ಕಾನ್ವರ್ಸೇಷನ್ ಆಗಿದೆ. ಸೊ ಇಬ್ಬರು ಕಾನ್ವರ್ಸ್ ಮಾಡ್ತಾ ಇದ್ರೆ ಒಂದಷ್ಟು ವಿಚಾರ, ಯಾಕಂದರೆ ಅಲ್ಲಿ ನಾವು ಮಲ್ಗೋಕ್ಕಾಗಲ್ಲ. ಟಾಸ್ಕ್ ಕೊಟ್ಟಾಗ ಮಾತ್ರ ಟಾಸ್ಕ್ ಆಡೋದಕ್ಕೆ ಸಾಧ್ಯ. ಉಳಿದ ಸಂದರ್ಭದಲ್ಲಿ ಮನೆಯಲ್ಲೇನು ಹೊರಗಿನ ಸುದ್ದಿಗಳಿಲ್ಲ. ಮನೆಯಲ್ಲಿ ಏನು ನಡೀತಿದೆ, ಯಾರು ಏನು ಮಾಡ್ತಿದೆ, ಯಾರ ವರ್ತನೆ ಹೇಗಿದೆ, ಯಾರ ಉದ್ದೇಶ ಹೇಗಿದೆ ಅನ್ನೋದನ್ನೇ ಎಲ್ಲರೂ ವಿಚಾರ ವಿನಿಮಯ ಮಾಡ್ತಾ ಇರ್ತೀವಿ. ಕಾನ್ವರ್ಸೇಷನ್ ಮ್ಯಾಟರ್ ಆಗಿದ್ದರೆ ಈ ಥರ ಇಂಟರ್ವ್ಯೂಸು ಅಥವಾ ಈ ಥರ ಕಾನ್ವರ್ಸೇಷನು ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ಬಹುಶಃ ಅದನ್ನೇ ತೋರಿಸ್ತಿದ್ರು. ಜನ ಏನು ಇಷ್ಟಪಡ್ತಾರೋ ಚಾನಲ್ ಅದನ್ನೇ ತೋರಿಸೋದು. ಜನಕ್ಕೆ ಒಂದು ಹೈ ವೋಲ್ಟೇಜ್ ಇರುವಂಥ ಕಂಟೆಂಟ್ ಬೇಕು ಅಂದರೆ ಸಡನ್ನಾಗಿ ಸೈಲೆಂಟಾಗಿದ್ದಿದ್ದು. ಇವಾಗ ನಾನೇ ಅಷ್ಟು ದಿನ ಕೆಲಸ ಎಲ್ಲ ಮಾಡಿದೆ, ರೂಲ್ಸ್ ಎಲ್ಲ ಫಾಲೋ ಮಾಡಿದೆ. ನನ್ನ PR ಟೀಮ್ ಹೇಳಿದ್ರು ನೀವು ಕಾಣಿಸ್ಕೊಂಡೇ ಇಲ್ಲ, ನಿಮ್ಮದು ಕಂಟೆಂಟೇ ಇರಲಿಲ್ಲ ಅಂತ. ನಂಗೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಬಟ್ ಅಶ್ವಿನಿ ಗೌಡ ಅವ್ರ ಜೊತೆ ಕಿರ್ಚಾಡಿದಾಗ ಅದೇ ಪ್ರೋಮೋ ಆಗಿತ್ತು. ಸೊ ಏನು ವರ್ಕ್ ಆಗುತ್ತೆ ಆ ಮನೆಯಲ್ಲಿ? ಬರೀ ಕಿರ್ಚಾಡೋದು ವರ್ಕ್ ಆಗುತ್ತೆ ಇನಿಷಿಯಲಿ? ಹೌದು, ಇನಿಷಿಯಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆಟ ಹೇಗಾಗುತ್ತೆ ಅನ್ನೋದು ಆ ಮನೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಖಂಡಿತ. ಬಿಗ್ ಬಾಸ್ ಮನೆಯಲ್ಲಿ ಮೆಂಟಲಿ ಗೇಮ್ ವರ್ಕ್ ಆಗುತ್ತಾ ಅಥವಾ ಫಿಸಿಕಲಿ ಗೇಮ್ ವರ್ಕ್ ಆಗುತ್ತಾ? ಬಿಗ್ ಬಾಸ್ ಗೇಮ್ ವರ್ಕ್ ಆಗುತ್ತೆ. ನಮ್ಮ ಯಾರ ಮೆಂಟಲ್ ಗೇಮು ವರ್ಕ್ ಆಗಲ್ಲ, ಯಾವ ಟ್ವಿಸ್ಟು ಎಕ್ಸ್ಪೆಕ್ಟ್ ದೇ ಇವಾಗ ನಾವು ಎಲ್ಲರೂ ಸೇರಿ ಇವ್ರು ವೀಕ್ ಅಂತ ನಿಲ್ಲಿಸ್ಬಿಟ್ಟಿರ್ತೀವಪ್ಪ. ಓಕೆ, ಇವ್ರು ಹೋಗ್ತಾರೆ ಈ ವಾರ ಅಂತ ಡಿಸೈಡ್ ಆಗಿರುತ್ತೆ. ಯಾಕಂದರೆ ನಾವು ಅವರನ್ನು 24 ಗಂಟೆ 7 ವಾರ ಪ್ರತಿ ಕ್ಷಣ ನೋಡ್ತಾ ಇರ್ತೀವಿ, ಮನೆಯಲ್ಲಿ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಓಕೆ, ಇವರ ವ್ಯಕ್ತಿತ್ವ ಹೇಗಿದೆ, ನಡವಳಿಕೆ ಹೇಗಿದೆ, ಇಂಟೆನ್ಷನ್ಸ್ ಹೇಗಿದೆ, ಯಾವಾಗ ಹೇಗೆ ಬದಲಾಗ್ತಾರೆ, ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೆ, ಕೆಲಸ ಹೇಗೆ ಮಾಡ್ತಾರೆ, ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ, ವಿಷಯಗಳು ಬಂದಾಗ ಅವರ ಒಪಿನಿಯನ್ನ ಹೇಗೆ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತೊಗೋತಾರೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ನಾವೆಲ್ಲ ಒಬ್ಸರ್ವ್ ಮಾಡ್ತಿರ್ತೀವಿ. ಸರಿ, ಓಕೆ, ಈ ವಾರ ಇವ್ರ ಪರ್ಫಾರ್ಮೆನ್ಸ್ ವೀಕ್ ಇದೆ ಅಂತ ಇವ್ರನ್ನ ನಾಮಿನೇಟ್ ಮಾಡ್ತೀವಿ. ಸಡನ್ನಾಗಿ ಒಂದು ಟ್ವಿಸ್ಟ್ ಸಿಗುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ಸೊ ಅದು ನಮ್ಮ ಕೈಲಿ ಇಲ್ವಲ್ಲ. ನಾವು ಏನು ಅನ್ಕೋತೀವೋ ಅದು ಆಗದೇ ಇಲ್ಲ ಈ ಸೀಸನಲ್ಲಿ ಅಂದಾಗ ಅಂದ್ಕೊಳ್ಳೋದೇ ಬಿಟ್ಬಿಡ್ಬೇಕಷ್ಟೆ. ಅಶ್ವಿನಿ ಅವರು ಈಗಾಗಲೇ ಸೀರಿಯಲಲ್ಲಿ ಒಂದಷ್ಟು ಜನರು ಮನಸ್ಸು ಗೆದ್ದಿದ್ರು, ಸೊ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು, ಕರ್ನಾಟಕಕ್ಕೆ ಫೇಮಸ್ಸು ಕೂಡ ಆಗಿದ್ದರು. ಸೊ ಬಿಗ್ ಬಾಸ್ ಅವಕಾಶ ಬಂದಾಗ ಅಶ್ವಿನಿ ಅವರ ರಿಯಾಕ್ಷನ್ ಹೇಗಿತ್ತು? ಬಿಗ್ ಆಪರ್ಚುನಿಟಿ. ಈಗ ಆಲ್ರೆಡಿ ಸೀರಿಯಲ್ ಅನ್ನೋ ಒಂದು ಫೀಲ್ಡ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ದುಡಿಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ. ನಾವು ಚೂಸ್ ಮಾಡಿದಂಥ ಪ್ರೊಫೆಷನಲ್ಲಿ ಬೆಸ್ಟ್ ಕೊಡಬೇಕು, ಬೆಳಿಬೇಕು ಅಂತಲೇ ಅಂದ್ಕೊಂಡಿರ್ತೀವಿ. ಸೊ ಸೀರಿಯಲ್ ಎಕ್ಸ್ಪೆರಿಮೆಂಟ್ ಆಗಿಬಿಟ್ಟಿದೆ. ಇರೋ 5 ಚಾನಲಲ್ಲಿ 2 ಚಾನಲ್ ಕೆಲಸ ಮಾಡಿಬಿಟ್ಟಿದ್ದೀನಿ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದಕ್ಕೂ ಮೀರಿ ಇನ್ನೇನು ಮಾಡಬಹುದು, ಇದಕ್ಕೂ ಮೀರಿ ನನ್ನನ್ನು ಇನ್ನೇನು ಚಾಲೆಂಜ್ ಮಾಡಬಹುದು, ಏನು ಅಡ್ವೆಂಚರ್ ಸಿಗುತ್ತೆ, ನನ್ನ ಫೀಲ್ಡಲ್ಲೇ ನನಗೇನು ಅಡ್ವೆಂಚರ್ ಸಿಗುತ್ತೆ, ಜನಕ್ಕೆ ಇನ್ನೂ ಎಷ್ಟು ಹತ್ತಿರ ಆಗಬಹುದು ಅಂತ ನಾವೆಲ್ಲರೂ ಯೋಚಿಸ್ತಾ ಇರ್ತೀವಿ. ಬಿಗ್ ಬಾಸ್ ಪ್ರತಿ ವರ್ಷ 18 ಕಂಟೆಸ್ಟೆಂಟ್ನ ತೊಗೊಂಡ್ರು, 20 ಕಂಟೆಸ್ಟೆಂಟ್ನ ತೊಗೊಂಡ್ರು. ಬಿಗ್ ಬಾಸಲ್ಲಿ 1 ವಾರ ಇದ್ದರು, ಕೊನೆ ತನಕ ಇದ್ದರು. ಪ್ರತಿದಿನ ಕೋಟ್ಯಾಂತರ ಜನ ನೋಡ್ತಾರೆ. ಒಂದೇ ದಿನ ಇದ್ದು ಬನ್ನಿ, ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಿಮ್ಮನ್ನು. ಸೊ ಅವರ ತಲೆಯಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿದಾಗ ಆ ಫೇಮು ಆ ಪ್ರಾಜೆಕ್ಟಿಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂನು ಜಾಸ್ತಿ ಮಾಡುತ್ತೆ.